ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಪಾಕಿಸ್ತಾನ ಹಾಗೂ ಕಾಂಗ್ರೆಸ್ ಇದೊಂತರಹ ಅಕ್ರಮ ಸಂಬಂಧ ಇದ್ದಂಗೆ. ಎಲ್ರಿಗೂ ಇಬ್ಬರ ನಡುವೆ ಏನೋ ಇದೆ ಅನ್ನೋದು ಗೊತ್ತು, ಆದರೆ ರೆಡ್ ಹ್ಯಾಂಡ್ ಆಗಿ ಮಾತ್ರ ಇದುವರೆಗೂ ಸಿಕ್ಕಿಬಿದ್ದಿಲ್ಲ. ಪಾಕಿಸ್ತಾನ ಮತ್ತು ಕಾಂಗ್ರೆಸ್ ಯಾವತ್ತೂ ಕೂಡ ಪಾಕಿಸ್ತಾನವನ್ನ ಶತ್ರು ಅಂತೆ ನೋಡಿಯೇ ಇಲ್ಲ. ಇವನ್ ನಮ್ಮಲ್ಲಿ ಒಬ್ಬ ಕಾಂಗ್ರೆಸ್ ನಾಯಕರು ತುಂಬಿದ ಸಭೆಯಲ್ಲಿ ಹೇಳಿದ್ದು ಇದೆ, ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ಲ, ಅದು ನಮ್ಮ ಮಿತ್ರ ರಾಷ್ಟ್ರ ಅಂತ. ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಪ್ರಕಾರ ಪಾಕಿಸ್ತಾನ ನಮಗದು ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ. ಮಿತ್ರ ರಾಷ್ಟ್ರನ ಮಿತ್ರ ರಾಷ್ಟ್ರ ಅಂತ ಘೋಷಣೆ ಮಾಡಿ. ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಮಾಡುತ್ತೆ ಅಂದಾಗ್ಲೂ ಕೆಲವರಿಗೆ ತುಂಬಾ ನೋವಾಗಿತ್ತು. ಪಾಲ್ಗಾಮ್ನಲ್ಲಿ ಹಿಂದೂಗಳ ರಾಶಿ ಹೆಣ ಹಾಕಿದ್ರು ಕೂಡ ನಮ್ಮ ಸಿಎಂ ಸಾಹೇಬ್ರು ಯುದ್ಧ ಎಲ್ಲ ಬೇಡ ಅಂತ ಪಾಕ್ ಮೇಲೆ ಕಾಳಜಿ ತೋರಿಸ್ತಾರೆ. ಯುದ್ಧದ ಅನಿವಾರ್ಯತೆ ಕಾಣ್ತಾ ಇದೆ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಈ ಕ್ರಮಗಳು ತಗೋಬೇಕು ಅಷ್ಟೇ. ಯುದ್ಧದ ಅನಿವಾರ್ಯತೆ ಕಾಣ್ತಾ ಇದೆ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಈ ಕ್ರಮಗಳು ತಗೋಬೇಕು ಅಷ್ಟೇ. कर्नाटक सीएम मातु पाकिस्तान माध्यमಗಳಲ್ಲಿ फेमस आगते। भारतीय रियासत कर्नाटक के वजीर आला सिद्धारामैया ने कहा है कि पाकिस्तान के साथ जंग की कोई जरूरत नहीं है। पहलगाम वाकया सिक्योरिटी की नाकामी है, वो पाकिस्तान के साथ किसी जंग के हक में नहीं है। कांग्रेस ಒಂದು ವಿರೋಧ ಪಕ್ಷ ಹೇಗಿರಬಾರದು ಅನ್ನೋದನ್ನ ಮತ್ತೆ ತೋರಿಸಿಕೊಟ್ಟಿದೆ. ಆ ಲೆಕ್ಕದಲ್ಲಿ ಓವೈಸಿ ಶಶಿ ತರೂರ್ ಅವರನ್ನು ನೋಡಿದ್ರೆ ಖುಷಿ ಆಗುತ್ತೆ. ಗಡಿಯಲ್ಲಿ ಗುಂಡಿನ ಮೊರೆತ ಕೇಳ್ತಾ ಇದೆ. ಇಡೀ ಜಗತ್ತು ಭಾರತ ಇದನ್ನ ಹೇಗೆ ಎದುರಿಸುತ್ತೆ ಅನ್ನೋದನ್ನ ಕಾದು ನೋಡ್ತಾ ಇದೆ. ಇಂಥ ಸಮಯದಲ್ಲಿ ದೇಶ ಒಗ್ಗಟ್ಟಾಗಿ ಒಂದಾಗಿರಬೇಕು. ಆದರೆ ರಾಹುಲ್ ಗಾಂಧಿ ಅಂಡ್ ಗ್ಯಾಂಗ್ ಪದೇ ಪದೇ ನಮ್ಮದೇ ಸೇನೆಯನ್ನು ಅವಮಾನಿಸಿದ್ರು. ಭಾರತದ ಪ್ರಧಾನಿಯ ಮಾತು ನಂಬಲಿಲ್ಲ, ಆದರೆ ನಮ್ಮ ಶತ್ರು ದೇಶದ ಪ್ರಧಾನಿಯ ಮಾತು ನಂಬ್ತಾರೆ. ರಾಹುಲ್ ಗಾಂಧಿ ಜೈಶಂಕರ್ ಅವರದು ಒಂದು ಮಾತನ್ನ ಹಾಕಿ ಒಂದು ಪೋಸ್ಟ್ ಮಾಡ್ತಾರೆ. ಅದರಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ, ಭಾರತ ಎಷ್ಟು ವಿಮಾನಗಳನ್ನ ಯುದ್ಧದಿಂದ ಕಳ್ಕೊಂಡಿದೆ ಲೆಕ್ಕ ಕೊಡಿ ಅನ್ನೋದಾಗಿ. ಅಂದ್ರೆ ರಾಹುಲ್ ಗಾಂಧಿ ಭಾರತೀಯ ಸೇನೆಯನ್ನ ನಂಬೋದೇ ಇಲ್ಲ. ಪಾಕಿಸ್ತಾನ ನಮ್ಮ ವಿಮಾನವನ್ನೇ ಹೊಡೆದಿದೆ ಅನ್ನೋದೇ ಅವರಿಗೆ ಕಾನ್ಫಿಡೆನ್ಸ್. ಶಾಪಗ್ರಸ್ತ ಪೀಡೆ ನೋಡಿ ಈ ಮನುಷ್ಯ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನಾವು ನಮ್ಮ ದೇಶ ಅಂತ ಬಂದಾಗ ದೇಶಾಭಿಮಾನಿಯ ಮನಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಭಾರತ ಅಂತ ಬಂದಾಗ ಎದುರಾಳಿ ಯಾರೇ ಆಗಿರಲಿ ನಮಗೆ ನಾವೇ ಗೆಲ್ಲೋದು, ನಮ್ಮ ಸೇನೆಯೇ ಬಲಿಷ್ಠ ಅನ್ನೋದು ಬಂದ್ಬಿಡುತ್ತೆ. ಇದೆಲ್ಲ ಒಬ್ಬ ದೇಶ ಪ್ರೇಮಿಗೆ ಸಹಜವಾಗಿಯೇ ಬಂದ್ಬಿಡೋದು. ಯಾವತ್ತು ನಮಗೆ ನಮ್ಮಪ್ಪನೇ ಶಕ್ತಿವಂತ, ಪಕ್ಕದ ಮನೆಯಪ್ಪ ಶಕ್ತಿಶಾಲಿ ಅಂತ ಯಾವ ಮಕ್ಕಳು ಹೇಳಲ್ಲ. ಇದು ಒಂದು ಮಗುವಿಗೆ ತಂದೆ ಮೇಲಿರುವಂಥ ಅಭಿಮಾನ. ಹಾಗೆ ದೇಶ ಅಂತ ಬಂದಾಗ ನಮಗೆ ನಮ್ಮ ದೇಶವೇ ಶಕ್ತಿಶಾಲಿ. ನಾನು ಮೊದಲು ನಮ್ಮದು ಭಾರತೀಯ ಸೇನೆಯನ್ನ, ಹಾಗೆ ನಮ್ಮ ನಾಯಕನನ್ನ. ಆದರೆ ರಾಹುಲ್ ಗಾಂಧಿ ಹಾಗಲ್ಲ. ಅವರಿಗೆ ಪಕ್ಕದ ಮನೆ ಅಪ್ಪನ ಮೇಲೆಯೇ ಪ್ರೀತಿ ಜಾಸ್ತಿ, ಅವರ ಮೇಲೆಯೇ ನಂಬಿಕೆ ಜಾಸ್ತಿ. ಅದಕ್ಕೆ ಇಂಥ ಪೋಸ್ಟ್ ಹಾಕ್ತಾರೆ. ಆಶ್ಚರ್ಯ ನೋಡಿ, ಕಾಂಗ್ರೆಸ್ ಕೊಡುವ ಪ್ರತಿ ಹೇಳಿಕೆಗಳು ಕೂಡ ಪಾಕಿಸ್ತಾನದಲ್ಲಿ ಸದ್ದು ಮಾಡುತ್ತೆ. कितने भारतीय तैयारे तबाह हुए। भारतीय ऑपोजिशन लीडर राहुल गांधी का मोदी सरकार से एक बार फिर सवाल। भारतीय वजीर खारजा जयशंकर के इस दावे पर कि भारत ने पाकिस्तान को हमलों की पेशगी इत्तला दी थी। राहुल गांधी बोले, जयशंकर की खामोशी सिर्फ मानी खेज नहीं बल्कि तबाह कुन है। जयशंकर के बयान की वीडियो दोबारा पोस्ट करते हुए राहुल गांधी ने कहा, वो फिर सवाल करेंगे कि पाकिस्तान को ऑपरेशन का पता न होने की वजह से भारत ने कितने तैयारों का नुकसान उठाया। ये खामी नहीं, ये जुर्म है। मजीद कहा कि कौम को सच जानने का हक है। ಇಲ್ಲಿ ಕೆಲವರು ಹೇಳ್ತಾರೆ, ಮೋದಿಯೇ ಎಲೆಕ್ಷನ್ ಸಲುವಾಗಿ ಉಗ್ರರನ್ನ ಕರೆಸಿ ಹೈಪ್ ತಗೊಳ್ಳೋಕೆ ಹೀಗೆ ಯುದ್ಧ ಮಾಡ್ತಾರೆ ಅಂತ. ಅದನ್ನೇ ಪಾಕಿಸ್ತಾನ ತನ್ನ ಪ್ರೆಸ್ ಮೀಟ್ ನಲ್ಲಿ ಹೇಳುತ್ತೆ, ಎಲೆಕ್ಷನ್ ಮೈಲೇಜ್ಗಾಗಿ ಭಾರತ ನಮ್ಮ ಮೇಲೆ ಯುದ್ಧ ಮಾಡ್ತಿದೆ ಅಂತ. ಈಗ ಮತ್ತೆ ರಾಹುಲ್ ಗಾಂಧಿಯ ಪೋಸ್ಟ್ ಇಟ್ಕೊಂಡು ಸುದ್ದಿ ಮಾಡ್ತಾ ಇದ್ದಾರೆ. ಭಾರತದ 4 ಯುದ್ಧ ವಿಮಾನವನ್ನ ನಾವು ಹೊಡೆದಿದ್ದೇವೆ, ಇದನ್ನು ಸ್ವತಃ ಭಾರತದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರೇ ಒಪ್ಕೊಂಡಿದ್ದಾರೆ ಅಂತ. ಯಾವುದಾದ್ರೂ ಮಕ್ಕಳು ತನ್ನ ಹೆತ್ತ ತಾಯಿಯನ್ನೇ ಜಗತ್ತಿನ ಮುಂದೆ ಅವಮಾನಿಸುವವರಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಮಾತ್ರ, ಹಾಗೆ ರಾಹುಲ್ ಗಾಂಧಿ ಮಾತ್ರ. ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ವೀಕ್ ಅಂತ ಸಾಬೀತು ಮಾಡೋಕೆ ಹೊರಟಂಗಿದೆ ರಾಹುಲ್ ಗಾಂಧಿ ಅವರು ಮಾತಾಡ್ತಿರೋದು. ಇದು ಅವರ ತಪ್ಪಲ್ಲ, ಇಂಥ ಮಕ್ಕಳನ್ನ ಹೆತ್ತ ತಾಯಿಯದ್ದೇ ತಪ್ಪು. ಈತನ ಭಾರವನ್ನು ಹೊರ್ತಿರುವಂತಹ ಭಾರತ ಮಾತೆಯದ್ದೇ ತಪ್ಪು.
ಇಂಥವರನ್ನ ಮತ್ತೆ ಮತ್ತೆ ಗೆಲ್ಲಿಸ್ತಾ ಇದೀವಲ್ಲ, ಇದು ನಮ್ಮ ತಪ್ಪು. ಇನ್ನಾದರೂ ಯೋಚನೆ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.